ಅವನಿಲ್ಲಿಗೆ ಬಂದು ಈ ಮದ್ವೆ ಅಮಾನತನ್ನ ತಡೆದು ಬಿಡ್ತಾನ. ಅವನಿಲ್ಲಿಗೆ ಬಂದ್ರೆ ಖಂಡಿತ ಈ ಚಾನ್ಸನ್ನ ಮಿಸ್ ಮಾಡ್ಕೊಳ್ಳಲ್ಲ. ಈ ಮದ್ವೆ ನನ್ಗಿಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಆ ಅರ್ಜಿಗೆ ಸೈನ್ ಹಾಕಿ ಇವರಿಬ್ಬರನ್ನ ಬೇರೆ ಬೇರೆ ಮಾಡ್ಬಿಡ್ತಾರೆ. ಪ್ರೇಮ್ ಅವ್ರನ್ನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡಿರೋ ವ್ಯಕ್ತಿ ಇಲ್ಲಿ ಬಂದು ಅವ್ರ ಪರವಾಗಿ ಸಾಕ್ಷಿ ಹೇಳ್ತಾನೆ ಅಂತ ಹೇಳಿದ್ರೆ ನನಗೆ ನಂಬಿಕೆ ಇಲ್ಲ ಇವರ ಆನರ್. ಅದರ ಬದಲು ಕೋರ್ಟ್ ಸಮಯನ ವೇಸ್ಟ್ ಮಾಡದೆ ಈಗಲೇ ತೀರ್ಪನ್ನ ಕೊಟ್ಟು ದೇವು ಪ್ರೇಮ್ ಅವರು ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ. ವಾದ ವಿವಾದಗಳನ್ನು ಆಲಿಸಿದ ನಂತರ ಒಂದ್ ನಿಮಿಷ ಯುವರ್ ಆನರ್, ರಾಮ್ ಅವ್ರು ಬಂದಿದ್ದಾರೆ. ಅವ್ರನ್ನ ಇಲ್ಲಿ ಕರ್ಸ್ಬೋದಾ? ಕರೆಸಿ. ನಿಮ್ಮಣ್ಣ ಅವಳಿಂದ ದೂರ ಆಗೋ ಟೈಮ್ ಬಂತು ಕಣೆ. ಇಷ್ಟು ದಿನ ಅವನ ಎದೆಲಿದ್ದ ಬೆಂಕಿ ಪಕ್ಕ ಹತ್ಕೊಂಡು ಉರಿಯತ್ತೆ. ಈ ಚಾನ್ಸ್ನ ನನ್ನ ಮಗ ಖಂಡಿತ ಉಪಯೋಗಿಸ್ಕೊಂಡು ಅವಳಿಂದ ದೂರ ಆಗ್ತಾನೆ. ರಾಮ್, ನೀವು ಪ್ರೇಮ ಮದುವೆಯಾಗಿ ಎಷ್ಟು ಕಾಲ ಆಯಿತು? 2.5 ತಿಂಗಳಾಗಿದೆ ಅವನರ್. ರಾಮ್ ಅವರಿಗೆ ಈ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಲ್ವಾ? ಅವರಿಗೆ ಈಗಲೇ ಬ್ರೀಫ್ ಮಾಡ್ತೀನಿ ಯುವರ್ ಆನರ್. ನಾನು ಪ್ರೇಮ ಅವರು ಪ್ರೀತಿ ಮಾಡ್ತಾ ಇದ್ವಿ ಅನ್ನೋದಕ್ಕೆ ದೇವು ಅವ್ರು ಕೊಟ್ಟಿರೋ ಸಾಕ್ಷಿ. ಪ್ರೇಮನ ಬಿಟ್ಟು ನಾನು ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ. 2.5 ತಿಂಗಳಿಂದ ಅವಳ ಜೊತೆ ಮಾತಾಡಿದೆ, ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಬ್ರದರ್. ಪ್ಲೀಸ್ ದಯವಿಟ್ಟು ಅವಳನ್ನ ಬಿಟ್ಕೊಟ್ಬಿಡಿ ಬ್ರದರ್, ಪ್ಲೀಸ್.
ಓಕೆ ಬ್ರದರ್, ನನಗೂ ಪ್ರೀತಿ ಮಾಡಿರೋ ಕಷ್ಟ ಅರ್ಥ ಆಗುತ್ತೆ. ಹಾಗಾಗಿ ನಾವೊಂದಿಷ್ಟು ಪ್ರಶ್ನೆನ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡ್ಬೋದಾ? ಕೇಳಿ ಬ್ರದರ್. ಯಾವ ಊರು ನಿಮ್ಮದು? ನಾನಿಲ್ಲೇ ಸಿಕೆ ಹಳ್ಳಿ. ಹೋ, ನೀವು ಪ್ರೇಮ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀರಾ? 5 ವರ್ಷದಿಂದ. 5 ವರ್ಷ ಅಂದರೆ ತುಂಬಾನೇ ಲಾಂಗ್ ಲವ್ ಅಲ್ವಾ ನಿಮ್ಮದು? ಆದರೆ ಅಷ್ಟು ವರ್ಷದ ಲವ್ನ ಅದೇ ಇದ್ದಕ್ಕಿದ್ದಾಗೆ ಬಿಟ್ಕೊಟ್ಬಿಟ್ರಿ ನೀವು. ಮನೇಲಿ ಹೇಳಿ ಒಪ್ಸೋ ಪ್ರಯತ್ನ ಮಾಡಲಿಲ್ವಾ? ಮಾಡಬೇಕು ಅಂತಲೇ ಇದ್ದೆ, ಆದರೆ ಪ್ರೇಮನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕಂದರೆ ಪ್ರೇಮಗೆ ಅವ್ಳ ತಂದೆನ ಕಂಡ್ರೆ ತುಂಬ ಭಯ. ಈ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನೆ. ಪಾಯಿಂಟ್ ನಂಬರ್ 1, ಇವನು ಊರ ಹೆಸರು ಕೇಳಿದ್ರೆ ಸಿ ಕೇಳಲಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಾನು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ಗೆ ಹತ್ರ ಆಗಿರೋ ಊರದು. ಆಲ್ಮೋಸ್ಟ್ ಅಲ್ಲಿರೋರು ಎಲ್ರು ಗೊತ್ತು ನನಗೆ. ಅಲ್ಲಿ ಈ ಮುಖನ ನಾನು ಯಾವತ್ತೂ ನೋಡೇ ಇಲ್ಲ. ಪಾಯಿಂಟ್ ನಂಬರ್ 2, ಪ್ರೇಮನ 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ರೇಮ ನನಗೆ ಕ್ಲೋಸ್ ಮದ್ವೆ ಆದ್ಮೇಲಲ್ಲ, ನಾನು ಇವಳು ಚೈಲ್ಡ್ಹುಡ್ ಇಂದ ಫ್ರೆಂಡ್. ಬರೀ ಫ್ರೆಂಡ್ಸ್ ಅಲ್ಲ, ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಏನೇನಾಗಿದೆಯೋ ಎಲ್ಲ ಗೊತ್ತು ಇವಳಿಗೆ. ಹಾಗೇನೆ ಇವಳ ಜೀವನದಲ್ಲಿ ಏನೆಲ್ಲ ಆಗಿದೆಯೋ ಅದೆಲ್ಲ ಗೊತ್ತು ನನಗೆ. ಇನ್ಫ್ಯಾಕ್ಟ್ ಅವ್ರ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಮ್ಮೂರಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ, ಇವಳಿಗೆ ಫ್ರೆಂಡ್ ಅಂತ ಇರೋದು ಪಟಾಕಿ ಅನ್ನೋ ಚಿಕ್ಕ ಹುಡುಗ ಮಾತ್ರ. ಇವಳು ವಯಸ್ಸಿನ ಫ್ರೆಂಡ್ ಯಾರಾದ್ರೂ ಇದ್ರೆ ಅದು ನಾನು ಮಾತ್ರ. ಈ ಮನುಷ್ಯ ಹೇಳೋ ಹಾಗೆ ಪ್ರೇಮ ಅವನ ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ನನಗೆ ಪಕ್ಕಾ ಗೊತ್ತಾಗ್ತಿತ್ತು. ಅದು ಅಲ್ಲದೆ ಪ್ರೇಮ ತನ್ನ ಜೀವನದಲ್ಲಿ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅದು ನನ್ನನ್ನು ಮಾತ್ರ. ಸೊ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಈ ಮನುಷ್ಯನ ಪ್ರೇಮ 5 ವರ್ಷದಿಂದ ಲವ್ ಮಾಡೋದ್ರಲ್ಲಿ 5 ವರ್ಷದಲ್ಲಿ ಒಂದು ಸಲಿನೂ ಇವಳು ಅವನ ಮುಖ ನೋಡಿಲ್ಲ. ಇವಳಷ್ಟೇ ಯಾಕೆ, ಇಲ್ಲಿರೋರು ಯಾರು ಇವನ್ ಮುಖ ನೋಡಿಲ್ಲ. ಇವನ್ ಯಾರೋ ಪೇಮೆಂಟ್ ಇಸ್ಕೊಂಡು ಸುಳ್ಳು ಸಾಕ್ಷಿ ಹೇಳೋಕೆ ಬಂದಿರೋನು ಅನ್ಸುತ್ತೆ. ಇವನ್ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ಇವನ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಗ್ರೇಟ್ ರಾಮ್, ಲಾಯರ್ಗಿಂತ ಚೆನ್ನಾಗೇ ವಾದ ಮಾಡ್ತೀರಾ. ನೀವು ಹೇಳಿದ ಪಾಯಿಂಟ್ಸ್ ಅಲ್ಲಿ ಕೆಲವೊಂದು ಒಪ್ಪೋತರನೇ ಇದಾವೆ. ಫಾರ್ ಎಕ್ಸಾಂಪಲ್, ಪ್ರೇಮ ನಿಮಗೆ ಬೆಸ್ಟ್ ಫ್ರೆಂಡ್, ಹಾಗಾಗಿ ಅವ್ರು ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿಮಗೆ ಗೊತ್ತಿರಬೇಕಿತ್ತು ಅಂತ. ಅವ್ರು ನಿಮಗೆ
ದೇವ್ ಅವ್ರನ್ನ ಲವ್ ಮಾಡೋ ವಿಷಯನ ಹೇಳಿದ್ರು. ಆದ್ರೆ ಪಾಪ ಅವರು ಫೋಟೋ ತೋರಿಸೋದನ್ನ ಮರ್ತ್ಬಿಟ್ಟಿದ್ರು ಅಂತ ಕಾಣುತ್ತೆ. ಆ ಫೋಟೋನ ಇನ್ನೊಂದ್ಸಲ ಸರಿಯಾಗಿ ನೋಡಿ. ಯಾಕೆ ನಗ್ತಾ ಇದ್ದೀರಾ ರಾಮ್? ಇದು ಫೇಕ್ ಫೋಟೋಸ್, ಎಲ್ಲಿ ಜನರೇಟ್ ಮಾಡಿರೋ ಫೋಟೋ. ನೋಡೋದಕ್ಕೆ ಒರಿಜಿನಲ್ ತರ ಕಾಣಿಸುತ್ತೆ, ಆದ್ರೆ ಒರಿಜಿನಲ್ ಅಲ್ಲ. ಬೇಕಿದ್ರೆ ನೀವು ಈ ಫೋಟೋದಲ್ಲಿ ನೋಡ್ಬೋದು, ಪ್ರೇಮನ್ ಒಂದ್ ಕಣ್ಣು ಚೂರ್ ಸಣ್ಣ ಇದೆ ಅಂಡ್ ಲೆಫ್ಟ್ ಸೈಡ್ ಕಣ್ಣು ಸ್ಲೈಟ್ ಆಗಿ ದಪ್ಪ ಇದೆ. ನಾನು ಡಾಕ್ಟರ್ ಆಗಿರೋದ್ರಿಂದ ಇದನ್ನೆಲ್ಲ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಸೊ ಇಟ್ಸ್ ಕ್ಲಿಯರ್ಲಿ ಅ ಫೇಕ್ ಫೋಟೋ. ಆ ಫೋಟೋಸ್ ಎಲ್ಲ ಒರಿಜಿನಲ್. ನಾನು ಪ್ರೇಮ ಬೆಳಗೊಳಕ್ಕೆ ಸುತ್ತಾಡಕ್ಕೆ ಅಂತ ಹೋಗಿದ್ವಿ. ಆಗ ತೆಗ್ದಿದ್ದ ಫೋಟೋಸ್ಗಳವು. ನಮ್ಮ ಮನೆಯಲ್ಲಿ ಇನ್ನೂ ಸಾಕಷ್ಟು ಫೋಟೋಗಳಿದ್ದಾವೆ. ಬೇಕಂದ್ರೆ ನಾನೇ ತಗೊಂಬಂದು ನಿಮಗೆ ತೋರಿಸ್ತೀನಿ. ಅಷ್ಟೇ ಅಲ್ಲ ಯುವರ್ ಆನರ್, ಒಂದು ರಾತ್ರಿ ಕೂಡ ಜೊತೆಗೆ ಕಳೆದಿದ್ದೀವಿ. ಜೈ, ಏನು ಹೇಳ್ತಿದ್ಯಾ? ಜೈ, ಏನು ಅಂತಿದ್ಯಾ? ಸೈಲೆನ್ಸ್. ಪ್ರೇಮ, ಇದು ನ್ಯಾಯಸ್ಥಾನ ಅನ್ನೋದು ನೆನಪಿರ್ಲಿ. ಇಲ್ಲಿ ಜಗಳಗಳಿಗೆ ಆಸ್ಪದ ಇಲ್ಲ. ದಯವಿಟ್ಟು ಹಿಂದೆ ಬನ್ನಿ. ಏನಕ್ಕ, ಈ ರಾಮ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ. ಆ ಪ್ರೇಮ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮುಗ್ದೋಗುತ್ತೆ. ಅದನ್ನ ಬಿಟ್ಟು ಸುಮ್ಮನೆ ಕೆಲ್ಸಕ್ಕೆ ಬರೋದು ಮಾತಾಡ್ತಿದ್ದಾನೆ. ನನ್ಗೂ ಅದೇ ಕಿರಿಕಿರಿ ಆಗ್ತಾ ಇರೋದು ಕಣೋ. ಯುವರ್ ಆನರ್, ರಾಮ್ ಅವ್ರು ಹೇಳ್ದಾಗೆ ಈ ವ್ಯಕ್ತಿ ಯಾರ್ದೋ ಮಾತಿಗೆ ದುಡ್ಡು ತಗೊಂಡು ಸುಳ್ಳು ಸಾಕ್ಷಿ ಹೇಳೋಕ್ ಬಂದಿರೋ ವ್ಯಕ್ತಿ. ವಾಟ್ ಈಸ್ ದಿಸ್? ಸುಳ್ಳು ಸಾಕ್ಷಿ ಹೇಳಕ್ ಬಂದಿದೀಯಾ? ಈಗಾಗಲೇ ನಿನ್ ಮೇಲೆ ಹಲವಾರು ಕೇಸ್ಗಳಿದೆ. ನೀನು ಇನ್ನೂ ಬುದ್ಧಿ ಬಂದಿಲ್ಲ. ಯಾವಾಗ ನೀವೆಲ್ಲ ಉದ್ಧಾರ ಆಗೋದು? ಕೋರ್ಟ್ಗೆ ಬಂದು ಒಬ್ಬ ಹೆಣ್ಣು ಮಗಳ ಮೇಲೆ ಸುಳ್ಳು ಸಾಕ್ಷಿ ಹೇಳಿ ಅವಳ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡಕ್ಕೆ ನಿಂಗೆ ನಾಚೆ ಆಗಲ್ವಾ? Officer, take him to custody. Start investigation immediately. ಇವನು ಎಲ್ಲೆಲ್ಲಿ ಏನೇನ್ ಮಾಡಿದಾನೆ ಅಂತ ಪೂರ್ತಿ ಗೊತ್ತಾಗ್ಬೇಕು. ನಿಮ್ಮನ್ನ ತುಂಬಾ ಎಥಿಕ್ಸ್ ಇರೋ ಲಾಯರು ಅನ್ಕೊಂಡಿದ್ದೆ. ನೋಡಮ್ಮ ಪ್ರೇಮ,
ಸುಳ್ಳು ಸಾಕ್ಷಿ ಬಳಸ್ಕೊಂಡು ನಿಮ್ಮ ಮದುವೆನ ಅಮಾನತ್ ಮಾಡೋಕ್ಕೆ ನೋಡಿದ್ರಿಂದ ಈ ಕೇಸನ್ನು ಡಿಸ್ಮಿಸ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. Court is adjourned. ರಾಮ್, ಯಾಕೋ ಹೀಗೆ ಮಾಡ್ದೆ? ಎಂಥ ಒಳ್ಳೆ ಅವಕಾಶನ ನೀನೆ ನಿನ್ ಕೈಯಾರ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಏನ್ ಮಾತಾಡ್ತಿದ್ಯಮ್ಮ? ಏನಾಯ್ತು? ಈ ಪ್ರೇಮನ್ ಕಂಡ್ರೆ ನನ್ಗಿಷ್ಟ ಇಲ್ಲ ಅಂತ ನೀನು ಒಂದೇ ಒಂದು ಮಾತು ಹೇಳಿದಿದ್ರೆ ಮುಗ್ದು ಹೋಗಿರೋದು. ಅವನು ಯಾವನೋ ಇವಳು ಲವ್ವರ್ ಆಗಿರ್ಲಿ ಬಿಟ್ಟಿರ್ಲಿ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿತ್ತು? ಇವಳಂದ್ರೆ ನನ್ಗಿಷ್ಟ ಇಲ್ಲ, ಇವಳ ಜೊತೆ ಬಾಳಕ್ಕಾಗಲ್ಲ ಅಂತ ಹೇಳಿದಿದ್ರೆ ಆಮೇಲೆ ನೀನು ಸ್ನೇಹನ ಮದ್ವೆ ಆಗ್ಬೋದಿತ್ತಲ್ವೇನೋ? ಯಾಕೋ ಇಂಥ ದೊಡ್ಡ ಕೆಲಸ ಮಾಡ್ಕೊಂಡೆ? ಏ ಮಹೇಶ್ವರಿ, ಏನ್ ಮಾತಾಡ್ತಿದ್ಯಾ ನೀನು? ನಿನ್ ಮಗನ್ ಸಂಸಾರಕ್ಕೆ ನೀನೇ ಕಲ್ಲು ಹಾಕಕ್ ನೋಡ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಲೇ, ನಿನ್ಗೇನು ಬುದ್ಧಿ ಇದೆಯೇನೆ? ಮಗ ಎಂತ ಒಳ್ಳೆ ಕೆಲಸ ಮಾಡಿದ್ದಾನೆ, ಖುಷಿ ಪಡೋದು ಬಿಟ್ಟು ಬೈತಾ ಇದೆಯಲ್ಲೇ, ಅಂತದ್ ಏನೇ ಬಂದಿರೋದು ನಿನ್ಗೆ? ಹೊಟ್ಟೆಗೆ ಬೆಂಕಿ ಬಿದ್ದಿರೋದು ನನ್ಗೆ. ಆದ್ರೆ ಸಂತ ನಿಮಗೆಲ್ಲ ಅರ್ಥ ಆಗತ್ತೆ, ಅರ್ಥ ಆಗೋದು ಬೇಡ. ಆದ್ರೆ ರಾಮ್, ಇವತ್ತು ನೀನೇ ನಿನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಂಡ್ಬಿಟ್ಟೆ. ಒಂದೇ ಒಂದ್ ಮಾತು ಇವಳ ಜೊತೆ ಬಾಳಕ್ಕಾಗಲ್ಲ ಅಂತ ಹೇಳಿದಿದ್ರೆ ನಿನ್ ಜೀವನ ಸರಿ ಹೋಗಿರೋದು ಕಣೋ. ಇಲ್ಲ ಅಮ್ಮ, ನಾನಾಗ ಹೇಳಿದಿದ್ರೆ ಆ ಸುಳ್ಳು ಸಾಕ್ಷಿ ಹೇಳಕ್ ಬಂದಿರೋನು ಹೇಳಿ ಸತ್ಯ ಅಂತ ಆಗ್ಬಿಡ್ತಿತ್ತು. ಯಾವನ್ನೊಬ್ಬನ್ ಪ್ರೇಮ ಬಗ್ಗೆ ಇಲ್ದಿರೋದೆಲ್ಲ ಹೇಳ್ತಿದ್ರೆ ನಾನ್ ನೋಡ್ಕೊಂಡು ಸುಮ್ನಿರ್ಬೇಕಾ? ಪ್ಲೀಸ್ ಮಾ, ನನ್ನಿಂದ ರೀತಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ ನೀನು. ಸರ್, ಒಂದ್ ನಿಮಿಷ. ನೀನು ಪ್ರೇಮ ಲವ್ವರ್ಸ? 5 ವರ್ಷದಿಂದ ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ? ಏಯ್, ನೀನ್ ಯಾವನ ಬಂದು ಪ್ರೇಮ ಬಗ್ಗೆ ಏನೋ ಹೇಳಿದ್ರೆ ನಾವೆಲ್ಲ ನಂಬ್ತೀವಿ ಅನ್ಕೊಂಡಿದ್ಯಾ?
ಪ್ರೇಮ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳ ಬಗ್ಗೆ 100 ಜನಗಳ ಮುಂದೆ ಬಾಯಿಗೆ ಬಂದಂಗೆ ಮಾತಾಡ್ತೀಯನೋ? ಸುಳ್ಳು ಸಾಕ್ಷಿ ಹೇಳಿ ಅವಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಕ್ಕೆ ನೋಡ್ತಿದ್ಯೇನೋ? ಡಾಕ್ಟ್ರೆ, ಪೊಲೀಸ್ ಮುಂದೆ ಹಾಗೆಲ್ಲ ಮಾಡಬಾರ್ದು ನೀವು. ಸಾರಿ ಸರ್.